ಒಬ್ಬ ಸೆಲೆಬ್ರೇಟೆಡ್ ಡೈರೆಕ್ಟರ್ನ ಐಡಿಯಾಗಳು ವರ್ಕ್ ಆಗದೆ ಇರ್ಬೋದು, ಅವರ ಥಾಟ್ ಪ್ರೊಸೆಸ್ಗೆ ಆಕ್ಸೆಪ್ಟೆನ್ಸ್ ಸಿಗದೆ ಇರ್ಬೋದು. ಇದೆಲ್ಲ ಓಕೆ, ಬಿಕಾಸ್ ಅವರು ಏನೋ ಅಂದ್ಕೊಂಡು ಒಂದು ಪ್ರಯತ್ನವನ್ನು ಮಾಡಿದ್ರು, ಅದು ಅಷ್ಟು ವರ್ಕ್ ಆಗಿರಲಿಲ್ಲ, ಅಷ್ಟೇ ಸಾಕಾಗಿರಲಿಲ್ಲ ಜನಕ್ಕೆ ಆ ಟೈಮ್ಗೆ. ಆ್ಯಂಡ್ ದಟ್ಸ್ ಟೋಟಲಿ ಫೈನ್. ಐ ಮತ್ತು 2.0ನಲ್ಲಿ ಅದೇ ಆಗಿತ್ತು. ಐನ ಪ್ರಮೋಷನಲ್ ಮೆಟೀರಿಯಲ್ ಇದ್ದದ್ದಕ್ಕೂ ಸಿನಿಮಾ ಇದ್ದದ್ದಕ್ಕೂ ಸಂಬಂಧನೇ ಇರಲಿಲ್ಲ. ಎಲ್ಲ ವಾವ್ ಅಂತ ಅನಿಸೋ ಮೆಟೀರಿಯಲ್ ಎಲ್ಲವೂ ಹಾಡಿನಲ್ಲಿ ಇಟ್ಟು ಅದನ್ನು ಪ್ರಮೋಟ್ ಮಾಡಿದ್ರು. ಇನ್ನು 2.0ದಲ್ಲಿ ಒಂದಷ್ಟು ಮೂಮೆಂಟ್ಸ್ ಇದ್ದರೂ ಸಹ ರೈಟಿಂಗ್ನಲ್ಲಿ ಅದು ತುಂಬ ಹಿಂದೆ ಇತ್ತು. ಸರ್ಪ್ರೈಸ್ ಮೆಟೀರಿಯಲ್ ಅಂತ ತುಂಬ ಕಮ್ಮಿ ಇದ್ದದ್ದು. ಬಟ್ ಸ್ಟಿಲ್ ಈ ಥರದನ್ನೆಲ್ಲ ಸ್ವಲ್ಪ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಓಕೆ, ಮುಂದೆ ಕಾನ್ಸಂಟ್ರೇಟ್ ಮಾಡಿ ಹೊಸದೇನಾದರೂ ತರಲಿ ಅಂತ. ಆದರೆ ಆ ಡೈರೆಕ್ಟರ್ ಯಾರು ಹೊಸ ಥರದ ವಿಷಯಗಳ ಜೊತೆ ಬರ್ತಾರೆ ಅಂತ ಅಂದ್ಕೊಳ್ತೀವಿ, ಅವರು ಅವರದ್ದೇ ವಿಷಯವನ್ನು ರಿಪೀಟ್ ಮಾಡಿದ್ರೆ ಆ್ಯಂಡ್ ಅದನ್ನು ಅತಿ ರೊಟೀನ್ ವೇನಲ್ಲಿ ಪ್ರೆಸೆಂಟ್ ಮಾಡಿದರೆ ಅದನ್ನು ಜನ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ಇಷ್ಟು ವರ್ಷದ ಹೆಸರೇನಿತ್ತು ಅದೆಲ್ಲ ಅಲ್ಲಿಗೇ ಹೋಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇಲ್ಲಾಗಿರೋದು ಅದೇನೆ. ಇಂಡಿಯನ್ 2 ಇದು ಶಂಕರ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಟ್ರೈಲರ್ನಲ್ಲಿ ತೋರಿಸಿರೋ ಹಾಗೆ ಇಂಡಿಯಾದಲ್ಲಿ ಕರಪ್ಷನ್ ಇನ್ನೂ ನಿಂತಿಲ್ಲ, ಅದು ಮಿತಿಮೀರಿ ಹೋಗ್ತಾ ಇದೆ. ಅಲ್ಲಿ ಇರೋರು ಎಷ್ಟೇ ಪ್ರಯತ್ನ ಪಟ್ಟರು ಅವರ ವಾಯ್ಸ್ನ ಕಂಟ್ರೋಲ್ ಮಾಡಲಾಗ್ತದೆ. ಸೊ ಇಂಥ ಟೈಮಲ್ಲಿ ಯಾರಾದರೂ ಬರಬೇಕು. ಆ್ಯಂಡ್ ಬರೋರು ಯಾರು? ಅದೇ ನಮ್ಮ ಇಂಡಿಯನ್ ತಾತ. ಇವರಿನ್ನು ಇಷ್ಟು ವರ್ಷ ಆದಮೇಲೂ ಹೇಗೆ ಬದುಕಿದ್ದಾರೆ, ಎಲ್ಲಿದ್ದಾರೆ, ಇವರು ಬಂದು ಏನು ಮಾಡ್ತಾರೆ, ಆ್ಯಂಡ್ ಮಾಡೋದಕ್ಕೆ ಎಂಥ ಕಾಮಿಡಿ ಆಗಿರುವಂಥ ಕಲೆಯನ್ನು ಬಳಸಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಇಲ್ಲಿದ್ದಂಥ ಪಾಸಿಟಿವ್ಸ್ ಅಂದರೆ ಕೆಲವೊಂದು ಐಡಿಯಾಗಳು ಚೆನ್ನಾಗಿದ್ವು ಅಂತ ಹೇಳ್ಬೋದು. ಗಾಂಧಿ, ನೆಹರು ಅಂತ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ಅಂದರೂ ಸಹ ಅದಕ್ಕೊಂದು ರೀಸನ್ ಅಂತ ಇಟ್ಟು ಆ ಕಡೆ ಸ್ವಲ್ಪ ಹೊತ್ತು ಕಾನ್ಸಂಟ್ರೇಟ್ ಮಾಡೋ ಹಾಗೆ ಮಾಡಿದ್ರು. ಅದನ್ನು ಕೂಡ ಚೆನ್ನಾಗಿ ಬರೆದಿಲ್ಲ, ಬಟ್ ಸ್ಟಿಲ್ ಆಸ್ ಅನ್ ಐಡಿಯಾ ಅದು ರೀಸನಬಲ್ ಆಗಿತ್ತು ಅಂತ ಅನಿಸ್ತು. ಇನ್ನು ಮೊದಲ 20 ನಿಮಿಷ ಚೆನ್ನಾಗಿ ಸೆಟಪ್ ಮಾಡಿದ್ರು. ಟೆಂಪ್ಲೇಟ್ ಸೇಮ್ ಇದ್ರೂ ಕೂಡ ಆ ಪಾರ್ಟ್ನ ಸ್ವಲ್ಪ ಹೊಸದಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಅನಿಸ್ತು. ಇನ್ನು ಇವುಗಳನ್ನು ಬಿಟ್ಟು ಆಸ್ ಆಲ್ವೇಸ್ ಪ್ರೊಡಕ್ಷನ್ ವ್ಯಾಲ್ಯೂಸ್, ಅದು ಶಂಕರ್ ಅವರ ಸಿನಿಮಾಗಳಲ್ಲಿ ಬೇಡ ಅನ್ನೋಂಥ ಕಡೆನೂ ಇರುತ್ತೆ, ಇಲ್ಲೂ ಇತ್ತು. ಕ್ಯಾಲೆಂಡರ್ ಸಾಂಗ್ ಚೆನ್ನಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ. ಕೊನೆಯಲ್ಲಿ ಒಂದು ಚೇಸ್ ಇತ್ತು, ಅದು ಕೂಡ ಒಂದಷ್ಟು ರಿಲೀಫ್ ಕೊಡ್ತು ಆ ಟೈಮ್ನಲ್ಲಿ. ಆ್ಯಂಡ್ ಇಷ್ಟು ಬಿಟ್ಟರೆ ಪಾಸಿಟಿವ್ಸ್ ಅಂತ ಹೇಳೋದಕ್ಕೆ ಅಷ್ಟಾಗಿ ಏನೂ ಇರಲಿಲ್ಲ ಈ ಸಿನಿಮಾದಲ್ಲಿ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ ಅವು ತುಂಬ ಇದ್ದಾವೆ. ಸ್ಪೆಷಲಿ ಇದರ ರೈಟಿಂಗ್ ಎಷ್ಟು ಬೇಸಿಕ್ ಆಗಿದೆ, ಎಷ್ಟು ಲೇಸಿ ಆಗಿದೆ ಅಂದರೆ ಅದೇ ಹೇಳಿದ್ನಲ್ಲ, ಬೇಜಾರಾಗುತ್ತೆ ಶಂಕರ್ ಅವರು ಯಾವ ಲೆವೆಲ್ಗೆ ಬಂದರು ಅನ್ನೋದಕ್ಕೆ. ಅಫ್ಕೋರ್ಸ್ ಅವರ ಮೋಸ್ಟ್ ಇಂಪಾರ್ಟೆಂಟ್ ಟೀಮ್ ಮೆಂಬರ್ ಅವ್ರ ಹತ್ರ ಇಲ್ಲ, ಅದು ಸೆಕೆಂಡ್ರಿ. ಬಟ್ ಒಬ್ಬ ಫಿಲ್ಮ್ ಮೇಕರ್ಗೆ ಇದು ಅತಿ ಬೇಸಿಕ್ ರೈಟಿಂಗ್ ಅನ್ನೋದು ಆನ್ ಪೇಪರ್ನಲ್ಲೇ ಗೊತ್ತಾಗುತ್ತೆ. ಅದು ಕೂಡ ಗೊತ್ತಾಗ್ಲಿಲ್ವಾ, ಅಥವಾ ಗೊತ್ತಿದ್ರೂ ಕೂಡ ಇಷ್ಟು ಸಾಕು ನಡೆಯುತ್ತೆ ಅಂತ ಅನ್ಕೊಂಡ್ರು ಅನ್ಸುತ್ತೆ. ಇಲ್ಲಿ ಅವರು ಬಳಸಿರೋದು ಅವರ ಹಳೆಯ ಮೆಸೇಜಸ್, ಹಳೆಯ ಸಿಚುವೇಶನ್ಸ್ ಅಂಡ್ ಅನಿಯನ್ ರೀತಿಯ ಒಂದು ಟೆಂಪ್ಲೇಟ್ನ. ಇವನ್ ಐನಲ್ಲೂ ಕೂಡ ಅದು ಬಳಕೆ ಆಗಿತ್ತು. ಒಬ್ಬೊಬ್ಬರನ್ನ ಒಂದೊಂದು ರೀತಿ ಸಾಯಿಸೋದು ಅಂಡ್ ಆ ಸಾಯಿಸೋದಕ್ಕೆ ಹಾಗೆ ಇಷ್ಟು ವರ್ಷ ಆದರೂ ತಾತ ಇನ್ನ ಹಾಗೆ ಇದ್ದಾರೆ ಅನ್ನೋದಕ್ಕೆ ಒಂದು ಕಲೆಯನ್ನು ತಗೊಂಡು ಬಂದಿದ್ದಾರೆ. ಮೊದಲೇ ಇದ್ದದನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಅದನ್ನು ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗ್ಲಿಲ್ಲ, ಅಂದರೆ ಏನು ಹೇಳೋದು ಬಿಡಿ. ಸ್ಪೆಷಲಿ ಮೊದಲಿಗೆ ಅವರ ಇಂಟ್ರೊಡಕ್ಷನಲ್ಲಿ ಒಬ್ಬನ ಮೇಲೆ ಆ ಕಲೆಯನ್ನು ಪ್ರಯೋಗ ಮಾಡ್ತಾರೆ. ಅವನು ಏನಾಗಿ ಬದಲಾಗ್ತಾನೆ ಅದನ್ನು ನೋಡಿದಾಗ ಐ ಫೆಲ್ಟ್, ಅರೆ ಶಂಕರ್ ಅವರು ಇಲ್ಲಿಗೂ ಬಂದ್ಬಿಟ್ರಾ, ಈ ಲೆವೆಲ್ಗೂ ಇಳಿದು ಬಿಟ್ರಾ ಅಂತ ಅನಿಸ್ತು. ಅಲ್ಲಿಗೇನೆ ಸಿನಿಮಾ ಮೇಲೆ ಹೋಪ್ ಹೋಗಿತ್ತು. ಅಂಡ್ ಅದು ಆ್ಯಸ್ ಎಕ್ಸ್ಪೆಕ್ಟೆಡ್ ಮುಂದೆ ಎದ್ದೊಳ್ಳೆ ಇಲ್ಲ. ಆ್ಯಕ್ಚುಲಿ ತಾತ ಅವ್ರು ಇದ್ದಲ್ಲೆಲ್ಲ ಅದು ಒಳ್ಳೆ ಟ್ರಾಲ್ ಮೆಟೀರಿಯಲ್ ಥರನೇ ಇತ್ತು. ಸ್ಪೆಷಲಿ ಆ ಫೈನಲ್ ಆ್ಯಕ್ಷನ್ ಎಪಿಸೋಡ್, ಪ್ರೀ ಕ್ಲೈಮ್ಯಾಕ್ಸ್, ಸಿದ್ಧಾರ್ಥ್ ಅವರ ಪೋರ್ಷನ್ ಒಂದಷ್ಟು ಕಡೆ ವರ್ಕ್ ಆಯಿತು. ಬಿಟ್ಟರೆ ಈ ಕಡೆ ಆ ಮೇಕಪ್ಪಿಂದ, ಮೇಕ್ ಓವರಿಂದ ಹಿಡಿದು ಅವರು ಉಪಯೋಗಿಸಿರುವಂತಹ ಕಲೆಯ ತನಕ, ಅವರು ಹೇಳಿರುವಂಥ ವಿಷಯಗಳ ತನಕ ಯಾವುದೂ ವರ್ಕ್ ಆಗಲಿಲ್ಲ. ಬಿಕಾಸ್ ಎಲ್ಲವೂ ಹೇಳಿರೋದೆ, ಎಲ್ಲವೂ ನೋಡಿರೋದೆ. ಟಿಪಿಕಲ್ ವಿಲನ್ಸ್, ರೊಟೀನ್ ಸಂದರ್ಭಗಳು, ಅಫ್ಕೋರ್ಸ್ ಅನ್ವಾಂಟೆಡ್ ಹಾಡುಗಳು, ಅವುಗಳಿಗೆ ಖರ್ಚು ಮಾಡಿರೋಂಥ ಆ ದುಡ್ಡು. ಒಬ್ಬ ವಿಲನ್ನ ಇಂಟ್ರೊಡಕ್ಷನ್ಗೆ ಕ್ಯಾಲೆಂಡರ್ ಸಾಂಗ್, ಆ್ಯಂಡ್ ಅವನು ಅಣ್ತಮ್ಮ ಮೇನ್ ವಿಲನ್ ಕೂಡ ಅಲ್ಲ. ಎಸ್ ಸೂರ್ಯ ಅವರ ಕ್ಯಾರೆಕ್ಟರ್ನ ನೋಡಿದರೆ ಈಗಲೇ ಅವರನ್ನು ಫುಲ್ ನೋಡೋದಕ್ಕೆ ಆಗಲ್ಲ ಅಂತ ಅನಿಸ್ತಾ ಇದೆ. ಏನು ಪಾರ್ಟ್ 3ನಲ್ಲಿ ಏನು, ಆ್ಯಂಡ್ ಆ ಪಾರ್ಟ್ 3 ಕೂಡ ಅನ್ನೆಸರಿ. ಸುಮ್ಮನೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಮಾಡಿರೋದು ಅಷ್ಟೇ. ಇದು ಅದು ಆರಾಮಾಗಿ ಕಾಣುತ್ತೆ. ಇನ್ನು ಸಾಕಷ್ಟು ಇವೆ ಹೇಳೋದಕ್ಕೆ, ಬಟ್ ದ ಬೇಸಿಕ್ ರೈಟಿಂಗೇ ಚೆನ್ನಾಗಿಲ್ಲ ಆ್ಯಂಡ್ ಇಂಟೆನ್ಷನ್ ಅಷ್ಟು ಪ್ಯೂರ್ ಆಗಿಲ್ಲ ಅನ್ನೋದು ಗೊತ್ತಾಗಿರುವಾಗ ಇನ್ನು ಅವುಗಳ ಬಗ್ಗೆ ಹೇಳೋದು ಅಷ್ಟಕ್ಕಷ್ಟೇ ಅಂತ ಅಂದ್ಕೊಳ್ತೀನಿ. ಸೊ ಸಿಂಪಲಾಗಿ ಹೇಳೋದಾದರೆ ಇದೊಂದು ಬಿಲೋ ಅವರೇಜ್ ಸಿನಿಮಾ ಅಂತ ಹೇಳ್ಬೋದು. ಆಗಿರೋದು ಆಗೋದು ಎಲ್ಲ ಗೊತ್ತಿರೋದೆ, ತುಂಬ ರೊಟೀನಾಗಿ ಎಲ್ಲ ನಡೆದು ಹೋಗುತ್ತೆ. ಲೇಸಿ ರೈಟಿಂಗ್ ಇದೆ. ಆ್ಯಂಡ್ ಶಂಕರ್ ಅವರ ಕಡೆಯಿಂದ ಇಲ್ಲಿ ಒಂದಷ್ಟನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೂಡ. ರಿಯಲಿ ಆಫ್ಟರ್ 2 ನಾಟ್ ಸೋ ಗುಡ್ ಮೂವೀಸ್, ಅಟ್ಲೀಸ್ಟ್ ರೈಟಿಂಗ್ನಲ್ಲಿ ಅವರು ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಅವರಿನ್ನ ಕೆಳಗೆ ಹೋಗಿದ್ದಾರೆ. ಈಸ್ ಇಟ್ ದ ಎಂಡ್ ಆಫ್ ಶಂಕರ್ ಅನ್ನೋ ಥರದ ಕ್ವಶನ್ ಕೂಡ ಬರುತ್ತೆ. ಬಟ್ ಲೆಟ್ಸ್ ಹೋಪ್ ಅವರು ಕಮ್ಬ್ಯಾಕ್ ಮಾಡಲಿ, ಈ ಟ್ರೆಂಡ್ ಒಳಗೆ ಸಿಕ್ಕಾಕೊಳ್ದೇನೆ ತಮ್ಮ ಟ್ರೂ ಸೆಲ್ಫ್ನ ಮತ್ತೆ ಕಂಡುಕೊಳ್ಳಿ, ಅಥವಾ ಒಳ್ಳೆ ರೈಟರ್ಸ್ ಜೊತೆ ಕೊಲಾಬ್ರೇಟ್ ಆಗಿ ಸಿನಿಮಾಗಳನ್ನು ತೆಗಿಲಿ ಅಂತ ಕೇಳ್ಕೊಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.